ನಮಸ್ತೆ, ಎಲ್ರಿಗೂ ಸ್ವಾಗತ. ಸೊ ಇವತ್ತು ನಾವು ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಆರ್ಗನೈಸೇಷನ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ನೋಡಿ, ನಿಮ್ಗೆ ಕಾಣ್ತಾ ಇರುವ ಹಾಗೆ ಫಸ್ಟ್ ನಾವು ಕೋರ್ಟ್ಸ್, ಆಯಿತಾ. ಈಗ ಒಂದು ಕೋರ್ಟ್ ಇದೆ. ಸೊ ಕೋರ್ಟಲ್ಲಿ ಯಾರ್ಯಾರು ಬರುವಂಥದ್ದು, ಫಸ್ಟ್ ಆಫ್ ಆಲ್ ಈ ಕೋರ್ಟ್ ಏನು, ಬೇರೆ ಬೇರೆ ತರಹದ ಕೋರ್ಟ್ಸ್ಗಳಿವೆ. ಆ ಕೋರ್ಟ್ಸ್ಗಳ ಕ್ಲಾಸಿಫಿಕೇಷನ್ ನೋಡೋಣ. ಆ ಕೋರ್ಟ್ಸ್ಗಳಲ್ಲಿ ಮತ್ತಾರು ಇರ್ತಾರೆ, ಪ್ರಾಸಿಕ್ಯೂಟರ್ಸ್, ಅವರು ಒಂದು ಸೈಡಿನ ಕೇಸನ್ನು ನಡೆಸ್ತಾರೆ. ಸೊ ಅವ್ರ ಬಗ್ಗೆ ಕೂಡ ನಾವು ನೋಡಲಿಕ್ಕಿದೆ. ಪ್ಲಸ್ ಈ ಪ್ರಾಸಿಕ್ಯೂಷನ್ಗೆ ಹೆಲ್ಪ್ ಮಾಡುವಂಥವ್ರು, ಅಂದರೆ ಕೇಸನ್ನು ಒಂದು ಒಫೆನ್ಸ್ ಆದಾಗ ಅದನ್ನು ತರುವಂಥವ್ರು ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡಿ ಎವಿಡೆನ್ಸನ್ನು ಕಲೆಕ್ಟ್ ಮಾಡಿ ಇವರಿಗೆ ನೀಡ್ತಾರೆ. ಸೊ ಪೊಲೀಸ್ ಕೂಡ ಒಂದು ಇಂಪಾರ್ಟೆಂಟ್ ಮೆಷಿನರಿ ಈ ಒಂದು ಕ್ರಿಮಿನಲ್ ಜಸ್ಟಿಸ್ ನಡಿಬೇಕು ಅಂತಂದರೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಪೊಲೀಸ್, ಪ್ರಾಸಿಕ್ಯೂಷನ್ನು ಮತ್ತು ಕೋರ್ಟ್ಸ್ಗಳು ಇವರು ಬಹಳ ಮುಖ್ಯವಾದದ್ದು ಅಂತ ಹೇಳಿ ನಾವು ತಿಳ್ಕೊಳ್ಬೋದು, ಆಯಿತಾ. ಸೊ ನೋಡ್ತಾ ಹೋಗೋಣ, ಒಂದೊಂದಾಗೆ ನೋಡ್ತಾ ಹೋಗೋಣ. ನೋಡಿ, ಕೋರ್ಟ್ಸ್, ಪ್ರಾಸಿಕ್ಯೂಷನ್ ಆ್ಯಂಡ್ ಪೊಲೀಸ್ ಅಂತ ಬಂದಾಗ ಅವರದ್ದು ಸ್ಟ್ರಕ್ಚರ್ ಏನು ಅಂತ ನಾವು ತಿಳ್ಕೊಳ್ಬೇಕು. ಅದಾದ ನಂತರ ಏನು ಫಂಕ್ಷನ್ ಅಥವಾ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ನಾವು ಇಂಟರ್ಚೇಂಜಬಲ್ ಯೂಸ್ ಮಾಡ್ಬೋದು. ಓಕೆ, ಸೊ ನಾವು ಫಸ್ಟು ಕೋರ್ಟ್ಸ್ ನೋಡೋಣ. ಸೊ ಕೋರ್ಟ್ಸ್ ಅಂತ ನೋಡಿದಾಗ ನೋಡಿ, ಸೆಕ್ಷನ್ 6 CRPC ಇರಲಿ, BNSS ಇರಲಿ, ಅದೆರಡು ಕೂಡ ಒಂದೇ ಸೆಕ್ಷನ್ ಅಂತ ಹೇಳ್ಬೋದು. ಸೆಕ್ಷನ್ 6 ಏನು ಹೇಳುತ್ತೆ ಅಂತಂದರೆ, ಕ್ರಿಮಿನಲ್ ಕೇಸನ್ನು ಟ್ರೈ ಮಾಡುವಂಥ ಕೋರ್ಟ್ ಯಾವುದು ಅಂತ ಹೇಳಿ ಕೇಳಿದಾಗ, ಕ್ರಿಮಿನಲ್ ಕೇಸನ್ನು ಟ್ರೈ ಮಾಡುವಂಥ ಕೋರ್ಟ್ ಯಾವುದು ಅಂತ ಕೇಳಿದ್ರೆ, ಹೈಕೋರ್ಟ್ ಮತ್ತು ಸ್ಪೆಷಲ್ ಕೋರ್ಟ್ಸ್ಗಳು ಕೂಡ ಕ್ರಿಮಿನಲ್ ಕೇಸನ್ನು ಟ್ರೈ ಮಾಡ್ತವೆ, ಆಯಿತಾ, ಹೈಕೋರ್ಟ್ಸ್. ಆದರೆ CRPC ಅಥವಾ BNSS ಅಡಿಯಲ್ಲಿ ಕಾನ್ಸ್ಟಿಟ್ಯೂಟ್ ಆಗಿರುವಂಥ ಕೋರ್ಟ್ಸ್ಗಳಲ್ಲ ಇವುಗಳು. ಯಾಕೆಂದರೆ ಹೈಕೋರ್ಟು ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಅದನ್ನು ಸ್ಥಾಪನೆ ಮಾಡಿದ್ದಾರೆ. ಸ್ಪೆಷಲ್ ಕೋರ್ಟ್ಸ್ಗಳು ಈಗ CBI ಆ್ಯಕ್ಟ್ ಎಲ್ಲ ಇದೆ, ಅದೆಲ್ಲ ಸ್ಪೆಷಲ್ ಆ್ಯಕ್ಟ್ ಅಡಿಯಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಬಟ್ ಎಲ್ಲ ಕ್ರಿಮಿನಲ್ ಪ್ರೊಸೀಜರ್ಗೂ ಇರುವಂಥ ಕೋರ್ಟ್ಸ್ಗಳು ಯಾವುದು, ಅವುಗಳು ಇಲ್ಲಿ ನಾವು ಕಾಣ್ತಾ ಇರುವಂಥದ್ದು. ಸೊ ಅಲ್ಲಿ ನಾವು ನೋಡುವಂಥದ್ದು ಅಂದರೆ ಹೈಕೋರ್ಟ್ಸ್ ಮತ್ತು ಸ್ಪೆಷಲ್ ಕೋರ್ಟ್ಸ್ಗಳನ್ನ ಹೊರತುಪಡಿಸಿ 4 ರೀತಿಯ ಕೋರ್ಟ್ಸ್ಗಳಿವೆ. ಓಕೆ, ವಿ ಹ್ಯಾವ್ 4 ಟೈಪ್ಸ್ ಆಫ್ ಕೋರ್ಟ್ಸ್. ಇದೆಲ್ಲ ಈ 3 ಕ್ಯಾಟಗರಿ ಜುಡಿಷಿಯಲ್ ಕ್ಯಾಟಗರಿ, ಇದು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಲಾಸ್ಟ್ ನೀವು ಕಾಣ್ತಿದ್ದೀರಲ್ಲ. ಸೊ ಕೋರ್ಟ್ಸ್ ಆಫ್ ಸೆಷನ್, ಒಂದು ಸೆಷನ್ ಕೋರ್ಟ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಬರುವಂಥದ್ದು ಸೆಷನ್ಸ್ ಕೋರ್ಟ್, ಇನ್ನೊಂದು JMFC ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್, ಹಾಗೆ ಇನ್ನೊಂದು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಸೆಕೆಂಡ್ ಕ್ಲಾಸ್, ಪ್ಲಸ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಈ 4 ಕ್ಯಾಟಗರಿನ ನೀವು ನೆನ್ಪಿಟ್ಕೊಳ್ಬೇಕು. ಓಕೆ, ವೆರಿ ವೆರಿ ಇಂಪಾರ್ಟೆಂಟು. ವಿಚ್ ಆರ್ ದ ಟೈಪ್ಸ್ ಆಫ್ ಕ್ರಿಮಿನಲ್ ಕೋರ್ಟ್ಸ್ ಅಂದರೆ, ಫಸ್ಟ್ ಆಫ್ ಆಲ್ ಹೈಕೋರ್ಟ್ ಕೂಡ ಹೌದು, ಸ್ಪೆಷಲ್ ಕೋರ್ಟ್ಸ್ ಕೂಡ ಹೌದು. ಬಟ್ ಇವುಗಳು CRPC ಅಥವಾ BNSS ಕಾನ್ಸ್ಟಿಟ್ಯೂಟ್ ಆಗಿರುವಂಥದ್ದಲ್ಲ, ದೇ ಆರ್ ಕಮಿಂಗ್ ಅಂಡರ್ ಸಮ್ ಅದರ್ ಆ್ಯಕ್ಟ್. ಬಟ್ ಇಲ್ಲಿ ನಮ್ಮ ಕ್ರಿಮಿನಲ್ ಲಾ ಅಡಿಯಲ್ಲಿ ಇರುವಂಥ ಕೋರ್ಟ್ಸ್ಗಳು ವಿ ಕ್ಯಾನ್ ಕ್ಲಾಸಿಫೈ ದಮ್ ಆ್ಯಸ್ 4 ಟೈಪ್ಸ್ ಆಫ್ ಕೋರ್ಟ್ಸ್. ಒಂದು ಸೆಷನ್ಸ್ ಕೋರ್ಟ್, ಇನ್ನೊಂದು JMFC ಕೋರ್ಟ್, ಇನ್ನೊಂದು ಥರ್ಡ್ ಒನ್ನು JMSC ಕೋರ್ಟ್, ಮತ್ತು ಫೋರ್ತ್ ಒನ್ನು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂದರೆ ಅದೀಗ ನಮ್ಮ DC, ತಹಶೀಲ್ದಾರ್ ಅವರೆಲ್ಲ ಬರುವಂಥದ್ದು, ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ಸ್ಗಳೆಲ್ಲ ಬರುವಂಥದ್ದು. ಸೊ ಇವರೆಲ್ಲ ಜುಡಿಷಿಯಲ್ ಕ್ಯಾಟಗರಿ ಅವರು, ಆಯಿತಾ. ಬಟ್ ಇದು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಸ್ಗಳು. ಕೆಲವೊಂದು ಸಲ ಅವರು ಕೂಡ ಕೋರ್ಟ್ಗಳನ್ನು ಹಮ್ಮಿಕೊಳ್ತಾರೆ, ಕೆಲವೊಂದು ಕಲಾಪಗಳನ್ನು ನಡೆಸ್ತಾರೆ. ಸೊ ದ್ಯಾಟ್ಸ್ ವೈ ಅವರು ಕೂಡ ಬರ್ತಾರೆ ಇದರಲ್ಲಿ. ಎಸ್, ಸೊ ಇಷ್ಟ ಆಯಿತು. ಇದು ಆದ ನಂತರ ವಾಟ್ ಆರ್ ವಿ ಗೋಯಿಂಗ್ ಟು ಲರ್ನ್? ಇದರ ನಂತರ ಮತ್ತೆ ನಾವು ನೋಡಲಿಕ್ಕಿದ್ದಾವೆ. ಈಗ ಜನರಲ್ ಕ್ಯಾಟಗರೀಸ್, ಈಗ ಕೋರ್ಟ್ಸ್ ನೋಡಿದ್ವಿ ಸೆಷನ್ಸ್ ಕೋರ್ಟ್ ಅಂತ. ಬಟ್ ಇನ್ನೊಂದು ನೋಡಿ, ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್, ಅಡಿಷನಲ್ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಹೇಳುವಂಥದ್ದೆಲ್ಲ ನಾವು ಕಾಣ್ತೇವೆ, ಆಯಿತಾ. ಸೊ ನೋಡಿ, ನೋಡುವಂಥದ್ದು ಏನಂತಂದರೆ, ಈಗ ಸೆಷನ್ಸ್ ಕೋರ್ಟ್, ಆಯಿತಾ, ಒಂದು ಸೆಷನ್ಸ್ ಕೋರ್ಟ್ ಇದೆ. ಮತ್ತು ಸೆಷನ್ಸ್ ಕೋರ್ಟ್ ಅಂದರೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ. ಇನ್ನು ಆ ಏರಿಯಾ ವೈಸ್ ಇರುವಂಥದ್ದು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಸ್ ಕೋರ್ಟ್ಸ್ ಅಂತ ಹೇಳಿ ಕಾಣ್ಬೋದು. ಈ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗಳಲ್ಲೇ ಕೆಲವರನ್ನು ಮುಖ್ಯವಾದಂಥ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳಿ ಅಪಾಯಿಂಟ್ ಮಾಡ್ತಾರೆ, ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳಿ, ಆಯಿತಾ. ಅವರಲ್ಲೇ ಇನ್ನೊಂದು ಅಧೀನ, ಲೈಕ್ ಅಡಿಷ್ನಲ್ ಅಲ್ಲ, ಹೆಚ್ಚುವರಿ, ಅಧೀನ ಅಲ್ಲ, ಹೆಚ್ಚುವರಿ ನ್ಯಾಯಾಧೀಶರನ್ನ ಅಪಾಯಿಂಟ್ ಮಾಡ್ತಾರೆ, ಅಡಿಷ್ನಲ್ CJM. ಪ್ಲಸ್ ಇನ್ನೊಂದು ಕೆಲವೊಂದು ಸಲ ಸ್ಪೆಷಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತ ಕೂಡ ಅಪಾಯಿಂಟ್ ಮಾಡ್ತಾರೆ, ಆಯಿತಾ. ಇವರೆಲ್ಲ JMFC ಬಂದರೂ ಸಹ ಇದೆಲ್ಲ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಸ್ ಕೋರ್ಟ್ಸ್ಗಳು ಅಲ್ವಾ. ನಾವು ಸೆಷನ್ಸ್ ಕೋರ್ಟ್ ನೋಡಿದ್ವಿ, JMFC ಕೋರ್ಟ್ಸ್ ನೋಡಿದ್ವಿ. ಈ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಸ್ಗಳಲ್ಲಿ JMFC ಮತ್ತು JMSC ನೋಡಿದ್ವಿ. ಇವುಗಳಲ್ಲೇ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಸ್ಗಳಲ್ಲಿ ಪ್ರಮುಖವಾದಂಥ ಒಬ್ಬರನ್ನ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳಿ ಅಪಾಯಿಂಟ್ ಮಾಡ್ತಾರೆ. ಒಬ್ಬರನ್ನೆಲ್ಲ 3-4 ಜನರನ್ನ ಅಪಾಯಿಂಟ್ ಮಾಡ್ಬೋದು. ಬಟ್ ಒಬ್ಬರು ಚೀಫ್, ಇನ್ನು ಉಳಿದವರೆಲ್ಲ ಅಡಿಷ್ನಲ್ CJM ಅಂತ ಹೇಳಿ ಅಪಾಯಿಂಟ್ ಮಾಡ್ತಾರೆ. ಓಕೆ, ಇನ್ನು ಅವರಿಗೆ ಲೋಕಲ್ ಜುರಿಡಿಕ್ಷನ್ ಇರುತ್ತೆ. ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಸ್ಗಳು CJMಗೆ ಅಧೀನರಾಗಿರ್ತಾರೆ, CJM ಸೆಷನ್ಸ್ ಕೋರ್ಟಿಗೆ ಅಧೀನರಾಗಿರ್ತಾರೆ. ಈ ರೀತಿ ನಾವು ಕಾಣ್ತೇವೆ. ಇನ್ನೊಂದು ಕ್ಯಾಟಗರಿ ಇದೆ ಸ್ಪೆಷಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್. ಯಾವುದೊಂದು ಸ್ಪೆಸಿಫಿಕ್ ಪರ್ಪಸ್ಗೆ ಆ ಮ್ಯಾಜಿಸ್ಟ್ರೇಟನ್ನು ಅಪಾಯಿಂಟ್ ಮಾಡ್ಬೋದು. ಅವರು ಸ್ಪೆಷಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳಿ ನಾವು ಹೇಳ್ಬೋದು, ಆಯಿತಾ.
ಸೊ ಇದು ಒಂದು ಅದೇ ಕ್ಲಾಸಿಫಿಕೇಷನ್ನೇ, ಬಟ್ ಇನ್ನೂ ಅದರಲ್ಲಿ ಸಬ್ ಡಿವಿಷನ್ಸ್ ಅಂತ ಹೇಳಿ ನಾವು ನೋಡ್ಲಿಕ್ಕೆ ಹೋದರೆ ಈ ರೀತಿ ಕಾಣ್ತವೆ, ಡಿಫ್ರೆಂಟ್ ಕ್ಯಾಟಗರೀಸ್ ಅಂತ ಹೇಳಿ ನಾವು ನೋಡ್ಬೋದು. ಸೊ ಯಾವ ಆಧಾರದ ಮೇಲೆ ಇವುಗಳನ್ನು ಡಿವೈಡ್ ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡೋಣ. ಈಗ ಒಂದು ರಾಜ್ಯ ಆಯಿತಾ. ಸೊ ಸಿ ಹಿಯರ್ ಎವ್ರಿ ಸ್ಟೇಟ್, ಒಂದು ಸ್ಟೇಟ್ ಇದೆ, ಆ ಸ್ಟೇಟೇ ಒಂದು ಸೆಷನ್ಸ್ ಡಿವಿಷನ್, ಸೆಷನ್ಸ್ ಕೋರ್ಟ್ ಇರುವಂಥ ಡಿವಿಷನು, ಅಥವಾ ಅದರಲ್ಲಿ ಹಲವಾರು ಡಿವಿಷನ್ಸ್ಗಳು ಮಾಡಿರ್ಬೋದು ಆಯಿತಾ. ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ಗಳನ್ನು ಸೆಷನ್ಸ್ ಡಿವಿಷನ್ ಅಂತ ಹೇಳಿ ಮಾಡ್ಬೋದು. ಸೊ ಪ್ರತಿ ಸೆಷನ್ಸ್ ಡಿವಿಷನು ಏನಂತ ಕರೆಸ್ಕೊಳ್ಳುತ್ತೆ, ಅದು ಡಿಸ್ಟ್ರಿಕ್ಟ್ ಅಂತ ಕರೆಸ್ಕೊಳ್ಳುತ್ತೆ ಅಲ್ವಾ. ಅದು ಸಿಂಪಲ್. ನಮ್ಮ ರಾಜ್ಯದಲ್ಲಿರುವಂಥದ್ದು ಜಿಲ್ಲೆಗಳು. ಸೊ ಅದೇ ರೀತಿ ಅದೇ ಬಟ್ ಇಲ್ಲಿ ಹೇಳುವಂಥ ವಿಧಾನ ಬೇರೆ ಆಗಿದೆ. ಸೊ ಎವ್ರಿ ಸ್ಟೇಟ್ ಈಸ್ may consist of session divisions. ಆ ಸೆಷನ್ಸ್ ಡಿವಿಷನ್ಸ್ ವಿಲ್ ಕನ್ಸಿಸ್ಟ್ ಆಫ್ ವಾಟ್ ಇಸ್ ಇಟ್ ಅದು ಡಿಸ್ಟ್ರಿಕ್ಟ್. ಆ ಸೆಷನ್ ಡಿವಿಷನ್ಗೆ ಡಿಸ್ಟ್ರಿಕ್ಟ್ ಅಂತ ಹೇಳ್ಬೋದು. ಆ ಡಿಸ್ಟ್ರಿಕ್ಟನ್ನು ಮತ್ತೆ ಸಬ್ ಡಿವೈಡ್ ಮಾಡ್ಬೋದು, ಸಬ್ ಡಿವಿಷನ್ಸ್ ಮಾಡ್ಬೋದು. ಅದೇ ನಾವು ತಾಲೂಕು ಅಂತ ಹೇಳ್ತೇವಲ್ವಾ, ಅದೇ ಆಯಿತಾ. ಸೊ ಏನೇನಿದೆ, ಒಂದು ಸ್ಟೇಟ್, ಇನ್ನೊಂದು ಸೆಷನ್ಸ್ ಡಿವಿಷನ್ನು ಅಥವಾ ಡಿಸ್ಟ್ರಿಕ್ಟ್ ಅಂತ ಹೇಳ್ಬೋದು, ಇನ್ನೊಂದು ಸಬ್ ಡಿವಿಷನ್ ಅಂತ ಹೇಳಿ ಕರಿಬೋದು. ಸೊ ಈ ಆಧಾರದ ಮೇಲೆ ಇದು ಕೋರ್ಟ್ಸ್ಗಳಲ್ಲಿ ನಾವು ಕಾಣ್ತೇವೆ. ಸೊ ಈ ಸಬ್ ಡಿವಿಷನ್ ಸೆಷನ್ಸ್ ಡಿವಿಷನ್ಗೆ ಸೆಷನ್ಸ್ ಕೋರ್ಟ್ ಇರುತ್ತೆ. ಇನ್ನು ಸಬ್ ಡಿವಿಷನ್ಸ್ಗಳಿಗೆಲ್ಲ ಕೂಡ ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್ ಕೂಡ ಕೆಲಸ CJM ಅನ್ನು ಅಪಾಯಿಂಟ್ ಮಾಡ್ತಾರೆ. ಈ ಲೋಕಲ್ ಸಬ್ ಡಿವಿಷನ್ಸ್ಗೆ ಎಲ್ಲ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗಳನ್ನು ಅಪಾಯಿಂಟ್ ಮಾಡ್ತಾರೆ. ಹಾಗೆ ನಾವು ಕ್ಲಾಸಿಫಿಕೇಷನ್ ನೋಡಬೇಕು, ಹೇಗೆ ಆರ್ಗನೈಸ್ ಆಗಿದೆ ಅಂತ ಹೇಳುವಂಥದ್ದು. ಸೊ ಸ್ಟೇಟ್ ಗೌರ್ಮೆಂಟ್ಗೆ ಅದರ ಜವಾಬ್ದಾರಿ ಇದೆ ಎಸ್ಟಾಬ್ಲಿಷ್ ಮಾಡುವಂಥದ್ದು. ಸ್ಟೇಟ್ ಗೌರ್ಮೆಂಟ್ ಇಂತಿಂಥ ಏರಿಯಾ, ಇಷ್ಟು ಬೌಂಡ್ರಿ, ಇಷ್ಟು ಬೌಂಡ್ರಿಗೆ ಇಷ್ಟು, ಈ ಕೋರ್ಟ್ನ ಇಷ್ಟು ಪರಿವ್ಯಾಪ್ತಿ ಇದೆ, ಇಷ್ಟು ಜ್ಯೂರಿಡಿಕ್ಷನ್ ಇದೆ ಅಂತ ಹೇಳಿ ಸ್ಟೇಟ್ ಗೌರ್ಮೆಂಟ್ ಅದನ್ನು ನೋಡ್ಕೊಳ್ಳುವಂಥದ್ದು. ಸೊ ಅದು ಬೇಕಿದ್ರೆ ಲಿಮಿಟನ್ನು ಆಲ್ಟ್ರ್ ಮಾಡ್ಬೋದು, ಇನ್ನೂ ಜಾಸ್ತಿ ತಾಲೂಕು ಮಾಡ್ಬೋದು. ಸಬ್ ಡಿವಿಷನ್ ಅಂದರೆ ತಾಲೂಕೆ ಅಲ್ವಾ, ಜಾಸ್ತಿ ಸಬ್ ಡಿವಿಷನ್ಗಳನ್ನ ಮಾಡ್ಬೋದು. ಸೊ ಅದಕ್ಕೆ ಅಷ್ಟು ಪವರ್ ಇದೆ ಅಂತ ಹೇಳಿ ಹೇಳ್ತಾರೆ. ಸೊ ಇದು ಇಷ್ಟೇ ಸಿಂಪಲ್ಲು. ಸೊ ಇದನ್ನು ನೀವು ಅಂದರೆ ಜಸ್ಟ್ ನೆನ್ಪಿಟ್ಕೊಳ್ಳಿ ಆಯಿತಾ. ಪ್ರತಿ ಸೆಷನ್ಸ್ ಸ್ಟೇಟ್ಗೆ ಸೆಷನ್ಸ್ ಡಿವಿಷನ್ಸ್ ಇರುತ್ತೆ, ಸೆಷನ್ಸ್ ಡಿವಿಷನ್ಗೆ ಸಬ್ ಡಿವಿಷನ್ಸ್ ಇರುತ್ತೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಇನ್ನು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಸಲ್ಲೂ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟು, ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಗಳು ಕೂಡ ಇರ್ತಾರೆ. ಸೊ ಅವರ ಕ್ವಾಲಿಫಿಕೇಷನ್ಸ್ ಏನು ಅದೆಲ್ಲ ನೋಡೋಣ, ಆಮೇಲೆ ನೋಡೋಣ. ಬಟ್ ನೀವು ಆ ಕ್ಲಾಸಿಫಿಕೇಷನ್ ನೆನ್ಪಿಟ್ಕೊಳ್ಳಿ. ಸೊ ಈಗ ನಾವೇನು ನೋಡಿದ್ವಿ, ಅಲ್ಟಿಮೇಟ್ಲಿ ನಾವು ಅದನ್ನು ಸಮರೈಸ್ ಮಾಡಬೇಕಂದ್ರೆ ಯಾವ್ಯಾವ ಥರದ ಕೋರ್ಟ್ಸ್ಗಳಿವೆ, ಸೆಷನ್ಸ್ ಕೋರ್ಟು, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಸೆಕೆಂಡ್ ಕ್ಲಾಸ್ ಹಾಗೂ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಇದು 4 ಕ್ಯಾಟಗರಿ. ಇನ್ನು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗಳ ಕ್ಯಾಟಗರಿಯಲ್ಲೇ ನಾವು ಏನು ನೋಡ್ತೇವೆ, CJM ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಕಾಣ್ತೇವೆ, ಹಾಗೆ ಅಡಿಷ್ನಲ್ CJM ಅಂತ ಕಾಣ್ತೇವೆ, ಪ್ಲಸ್ ಇನ್ನು ಕೆಲವೊಂದು ಸ್ಪೆಸಿಫಿಕ್ ಪರ್ಪಸ್ಸಿಗೆ ಅಪಾಯಿಂಟ್ ಮಾಡಿರುವಂತಹ ಸ್ಪೆಷಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳಿ ಕೂಡ ಕಾಣ್ತೇವೆ. ಇನ್ನೂ ಏನಂತ ಅಂದರೆ ಮೊದಲಿತ್ತು ಆಯಿತಾ. ಈಗ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತೇನೆ, ಇದು ದಿಸ್ ಇಸ್ ಆಸ್ ಪರ್ BNSS ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ. ಆದರೆ CRPCಯಲ್ಲಿ ಇವುಗಳ ಜೊತೆ ಇನ್ನೂ 2 ಕೋರ್ಟ್ಸ್ಗಳಿತ್ತು. ಅದೇನೆಂದರೆ ಈಗ ಸೆಷನ್ಸ್ ಕೋರ್ಟ್ ಇದೆಲ್ಲ, ಸೆಷನ್ಸ್ ಜಡ್ಜ್ ಇದ್ದರೆ ಸೆಷನ್ಸ್ ಜಡ್ಜ್ ಜೊತೆ ಅಡಿಷ್ನಲ್ ಸೆಷನ್ಸ್ ಜಡ್ಜ್ ಇರ್ತಾರೆ. ಯಾಕಂದರೆ ಒಂದೇ ಸೆಷನ್ ಜಡ್ಜ್ ಎಲ್ಲದೂ ಕೇಸಸನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಅದೇ ಪದವಿ, ಅದೇ ಹುದ್ದೆ, ಲೈಕ್ ಅಷ್ಟೇ ಸ್ಯಾಲ್ರಿ ಇರುವಂತಹ ಸೆಷನ್ಸ್ ಜಡ್ಜೆ, ಬಟ್ ಒಬ್ಬರು ಮೇನ್ ಇರ್ತಾರೆ, ಇನ್ನೊಬ್ಬರು ಹೆಚ್ಚುವರಿ ಆಗಿರ್ತಾರೆ ಅಡಿಷ್ನಲ್ಗಳು. ಸೊ ಅಡಿಷ್ನಲ್ ಸೆಷನ್ಸ್ ಜಡ್ಜ್ಗಳು ಕೂಡ ಇರ್ತಾರೆ. ಇನ್ನೂ ಒಂದಿತ್ತು ಮೊದಲು, ನಾವು ದಿಸ್ ಹ್ಯಾಸ್ ಬಿನ್ ರಿಪೀಲ್ಡ್ ಆಯಿತಾ. ಅಸಿಸ್ಟೆಂಟ್ ಸೆಷನ್ಸ್ ಜಡ್ಜ್ ಅಂತ ಇತ್ತು, ಅಸಿಸ್ಟೆಂಟ್ ಸೆಷನ್ಸ್ ಜಡ್ಜ್ ಅಂತ ಹೇಳಿ ಇತ್ತು. ಅದು ಈಗ CRPC ಇಲ್ಲಿ ಬರುವಾಗ CRPCಲೂ ಇತ್ತು, ಬಟ್ ಇಲ್ಲಿ ಅದನ್ನು ರಿಪೀಲ್ ಮಾಡಿದ್ದಾರೆ, BNSS ಅಲ್ಲಿ ತೆಗೆದಿದ್ದಾರೆ ಅಸಿಸ್ಟೆಂಟ್ ಸೆಷನ್ಸ್ ಜಡ್ಜ್ ಅಂತ ಹೇಳಿ. ಪ್ಲಸ್ ಈ JMFC ಕ್ಯಾಟಗರಿಯಲ್ಲಿ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅಂತ ಒಂದಿತ್ತು. ಮೆಟ್ರೋಪಾಲಿಟನ್ ಏರಿಯಾಗೆ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್. ಈ ಮೆಟ್ರೋಪಾಲಿಟನ್ ಏರಿಯಾ ಅಂದರೆ 10 ಲಕ್ಷಕ್ಕಿಂತ ಜಾಸ್ತಿ ಪಾಪ್ಯುಲೇಷನ್ ಅಥವಾ 1 ಮಿಲಿಯನ್ ಪಾಪ್ಯುಲೇಷನ್ ಇರುವಂಥ ಏರಿಯಾಗಳಿಗೆ ಮೆಟ್ರೋಪಾಲಿಟನ್ ಏರಿಯಾ ಅಂತ ಹೇಳ್ತಾರೆ. ಅಂಥ ಮೆಟ್ರೋಪಾಲಿಟನ್ ಏರಿಯಾಗಳಿಗೆ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟನ್ನು ನಿಯುಕ್ತಿ ಮಾಡ್ತಾರೆ ಆಯಿತಾ. ಸೊ CRPCಲಿ ಇದಿತ್ತು, ಬಟ್ BNSSಲ್ಲಿ ಇದನ್ನು ಒಮಿಟ್ ಮಾಡಿದ್ದಾರೆ. ಸೊ 2 ರೀತಿಯ ಕೋರ್ಟ್ಸ್ಗಳನ್ನು ಈಗ ತೆಗೆದುಹಾಕಿದ್ದಾರೆ. ಒಂದು ಅಸಿಸ್ಟೆಂಟ್ ಸೆಷನ್ಸ್ ಜಡ್ಜ್ ಹೇಳುವಂಥ ಕೋರ್ಟು, ಇನ್ನೊಂದು ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಹೇಳುವಂಥ ಒಂದು ಕೋರ್ಟನ್ನು ದೇ ಹ್ಯಾವ್ ರಿಮೂವ್ಡ್, ಅದನ್ನು ಬಿಟ್ಟಿದ್ದಾರೆ ಆಯಿತಾ. ಪ್ಲಸ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಗಳು, ಅದರಲ್ಲಿ ಕೂಡ ನಾವು ನೋಡ್ತೇವೆ ಕೆಲವೊಂದು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್, ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್,
ಇನ್ನೊಂದು ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಸ್ಗಳು. ಸ್ಪೆಷಲ್ ಅಂದರೆ ಯಾಕೆ, ಈಗ ನಾರ್ಮಲ್ ಪರ್ಪಸ್ ಬಿಟ್ಟು ಕೆಲವೊಂದು ವಿಶೇಷವಾದ ಪರ್ಪಸ್ಗೆ, ಕೆಲವೊಂದು ನೋಡಿ ತುಂಬ ಯಾವುದೋ ಒಂದು ಮನಿ ಮ್ಯಾಟ್ರ್ ಕೇಸಸ್ ಇರ್ಬೋದು, ಅದನ್ನು ಡಿಸೈಡ್ ಮಾಡಲಿಕ್ಕೆ ಕೆಲವ್ರನ್ನ ತೊಗೊಳ್ಳೇಬೇಕಾಗತ್ತೆ ಅಲ್ವಾ, ಅದನ್ನು ಜನರಲ್ ಕೋರ್ಟಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಸ್ ಅಂತಲೇ ಅದನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಇದು ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಸೊ ಹೀಗೆ ಕ್ಯಾಟಗರಿ ನಾವು ಕಾಣ್ಬೋದು. ಸರಿ, ಅರ್ಥ ಮಾಡ್ಕೊಳ್ಳಿದ್ದನ್ನು ಆಯಿತಾ. ಇನ್ನೂ ನಾವು ಡೀಟೇಲ್ ಆಗಿ ಹೋಗಬೇಕಂದ್ರೆ, ಸೊ ಇಲ್ಲಿ ನಿಮಗೆ ಒಂದು ಚಾರ್ಟ್ ಕಾಣ್ತಿರ್ಬೋದು ಅಲ್ವಾ, ಇಲ್ಲಿ ನೋಡಿ ಐಲ್ಲ ಜಸ್ಟ್ ತೋರಿಸ್ತೇನೆ. ಸೊ ಸೆಷನ್ಸ್ ಜಡ್ಜು ಅಡಿಷ್ನಲ್ ಸೆಷನ್ಸ್ ಜಡ್ಜು, ಆ ಸೆಷನ್ಸ್ ಕೋರ್ಟನ್ನು ಯಾರು ಎಸ್ಟಾಬ್ಲಿಷ್ ಮಾಡ್ತಾರೆ, ಅದು ಸ್ಟೇಟ್ ಗೌರ್ಮೆಂಟ್ ಎಸ್ಟಾಬ್ಲಿಷ್ ಮಾಡುತ್ತೆ. ಕೋರ್ಟನ್ನು ಎಸ್ಟಾಬ್ಲಿಷ್ ಮಾಡುವಂಥದ್ದು, ಕೋರ್ಟ್ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಏನು ಬೇಕು, ಫಂಡ್ಸ್ಗಳು ಬೇಕು, ದುಡ್ಡು ಬೇಕಲ್ವಾ. ಸೊ ಅದನ್ನು ಎಸ್ಟಾಬ್ಲಿಷ್ ಮಾಡುವಂಥದ್ದು ಸ್ಟೇಟ್ ಗೌರ್ಮೆಂಟು. ಆದರೆ ಯಾರ್ಯಾರು ಜಡ್ಜು ಕ್ವಾಲಿಫಿಕೇಷನ್ಸ್ ನೋಡಿ ಅವ್ರನ್ನ ಅಪಾಯಿಂಟ್ ಮಾಡಬೇಕಲ್ಲ, ಆ ಹುದ್ದೆಗೆ ನಿಯೋಜನೆ ಮಾಡಬೇಕು, ಅದು ಹೈಕೋರ್ಟ್ ಮಾಡುತ್ತೆ ಆಯಿತಾ. ಸೊ ಒಂದು ಸೆಷನ್ಸ್ ಜಡ್ಜು ಅಥವಾ ಅಡಿಷನಲ್ ಸೆಷನ್ ಜಡ್ಜನ್ನು ಅಪಾಯಿಂಟ್ ಮಾಡುವಂಥದ್ದು ಹೈಕೋರ್ಟ್ ಅಪಾಯಿಂಟ್ ಮಾಡುತ್ತೆ. ಹಾಗೆ ಯಾವ ಭಾಗಕ್ಕೆ ಅಪಾಯಿಂಟ್ ಮಾಡುತ್ತೆ, ಒಂದು ಸೆಷನ್ಸ್ ಡಿವಿಷನ್ಗೆ, ಒಂದು ಡಿಸ್ಟ್ರಿಕ್ಟ್ಗೆ. ಸೆಷನ್ಸ್ ಡಿವಿಷನ್ ಅಂದರೆ ಡಿಸ್ಟ್ರಿಕ್ಟ್ ಆ್ಯಕ್ಚುಲಿ ಅಲ್ವಾ. ಸೆಷನ್ಸ್ ಡಿವಿಷನ್ಗೆ ಅಪಾಯಿಂಟ್ ಮಾಡುತ್ತೆ. ಆ ಕೋರ್ಟ್ಗೆ ಏನಂತ ಕರೀತಾರೆ, ಸೆಷನ್ಸ್ ಕೋರ್ಟ್ ಅಂತ ಹೇಳಿ ಕರೀತಾರೆ. ಪ್ಲಸ್ ಯಾರು ಎಸ್ಟಾಬ್ಲಿಷ್ ಮಾಡ್ತಾರೆ, ಸ್ಟೇಟ್ ಗೌರ್ಮೆಂಟು. ಸೊ ಎಸ್ಟಾಬ್ಲಿಷ್ ಮಾಡುವಂಥದ್ದು ಯೂಶ್ವಲಿ ಅದು ಸೆಷನ್ಸ್ ಕೋರ್ಟ್ ಆಗಿರುತ್ತೆ ಆಯಿತಾ. ನೆಕ್ಸ್ಟ್ ಈಗ CJMಗೆ ಆಮೇಲೆ ನೋಡೋಣ. ಸೊ CJM ಇಲ್ಲಿ JMFC ಅಂತ ಇದೆ, JMFC ಮತ್ತು JMSC ಹೇಳುವಂಥ ಕ್ಯಾಟಗರಿ ಇದೆ ಅಲ್ವಾ. CJM ಆಮೇಲೆ ನೋಡೋಣ. ಫಸ್ಟ್ ಇದು JMFC ಅಂದರೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಸ್. ಈ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಸ್ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ಎರಡು ಕ್ಯಾಟಗರಿ. ಸೊ ಅವುಗಳನ್ನು ಹೈಕೋರ್ಟ್ ಅಪಾಯಿಂಟ್ ಮಾಡುತ್ತೆ. ಯಾವ ಪರ್ಪಸ್ಸಿಗೆ ಅಪಾಯಿಂಟ್ ಮಾಡುವಂಥದ್ದು, ಒಂದು ಡಿಸ್ಟ್ರಿಕ್ಟಿಗೆ ಅಪಾಯಿಂಟ್ ಮಾಡ್ಬೋದು ಆಯಿತಾ. ಡಿಸ್ಟ್ರಿಕ್ಟಿಗೆ ಹೇಳಿ ಅಪಾಯಿಂಟ್ ಮಾಡ್ಬೋದು, ಆಯಾ ಭಾಗಕ್ಕೆ. ಅದು ಸ್ಟೇಟ್ ಗೌರ್ಮೆಂಟ್ಗೆ ಬಿಟ್ಟದ್ದು, ಅದನ್ನು ತೆಗೆಯುವಂಥದ್ದು, ಆಲ್ಟ್ರ್ ಮಾಡಬೇಕಾ, ಬೌಂಡ್ರಿನ ಇದು ಮಾಡಬೇಕಾ ಹೇಳುವಂಥದ್ದು ಸ್ಟೇಟ್ ಗೌರ್ಮೆಂಟ್ಗೆ ಬಿಟ್ಟದ್ದು. ಸೊ JMFC ಕೋರ್ಟ್ಸ್ಗಳಂತ ಹೇಳಿ ಕರೀತಾರೆ. ಅದೇ ಇವು ಸೆಕೆಂಡ್ ಕ್ಲಾಸ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಸೆಕೆಂಡ್ ಕ್ಲಾಸ್ ಹೇಳುವಂಥದ್ದು JMSC ಕೋರ್ಟ್ ಅಂತ ಹೇಳಿ ಕರೀತಾರೆ. ಎಸ್. ಸೊ ಇಂಥ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗಳಿರ್ತಾರಲ್ಲ, ಅವರಲ್ಲೇ ಈಗ ಒಂದು 10 ಜನ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗಳನ್ನು ಅಪಾಯಿಂಟ್ ಮಾಡ್ಬೋದು ಉಡುಪಿ ತಾಲೂಕಿಗೆ. ಅವರಲ್ಲಿ ಒಬ್ಬ ಮುಖ್ಯವಾದಂಥ ನ್ಯಾಯಮೂರ್ತಿಗಳನ್ನು ಅಪಾಯಿಂಟ್ ಮಾಡ್ತಾರೆ, ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳಿ ಅಪಾಯಿಂಟ್ ಮಾಡ್ತಾರೆ. ಅದರಲ್ಲೂ 3-4 ಜನರನ್ನ ಮುಖ್ಯವಾದ ವ್ಯಕ್ತಿಗಳಂತ ಅಪಾಯಿಂಟ್ ಮಾಡ್ಬೋದು. ಸೊ ಒಬ್ಬರು ಮೇನ್, ಇನ್ನು ಉಳಿದವರು ಅಡಿಷ್ನಲ್ ಆಯಿತಾ. ಸೊ ಅಪಾಯಿಂಟ್ ಮಾಡೋದು ಹೈಕೋರ್ಟ್ ಆಯಿತಾ. JMFC ಇವುಗಳನ್ನು ಅಪಾಯಿಂಟ್ ಮಾಡ್ಬೋದು. ಬಟ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಸೆಕೆಂಡ್ ಕ್ಲಾಸ್ ಅಲ್ಲ, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಜಡ್ಜನ್ನು ಹೈಕೋರ್ಟು ಅಪಾಯಿಂಟ್ ಮಾಡುತ್ತೆ ಆಯಿತಾ. ಯಾವ ಪರ್ಪಸ್ಗೆ, ಡಿಸ್ಟ್ರಿಕ್ಟ್ ಕೋರ್ಟಿಗೆ CJM ಕೋರ್ಟಿಗೆ, CJM ಅಂತ ಹೇಳಿ ನೀವು ಕೇಳಿರ್ಬೋದಲ್ವಾ, CJM ಕೋರ್ಟಿಗೆ ಅಪಾಯಿಂಟ್ ಮಾಡ್ಬೋದು ಅಂತ ಹೇಳಿ ನೋಡ್ತೇವೆ. ಈಗ ನಾವು ಕರ್ನಾಟಕದಲ್ಲಿ ನೋಡೋದಾದರೆ ಆ್ಯಕ್ಚುಲಿ JMFC ಆಗಿ ಫಸ್ಟ್ ಅವ್ರು ಇದು ಮಾಡ್ತಾರೆ, ಇನ್ನು ಪ್ರಮೋಷನ್ ಆದರೆ CJM ಅಂತ ಆಗ್ತಾರೆ ಕರ್ನಾಟಕದಲ್ಲಿ ಆ್ಯಕ್ಚುಲಿ ಆಯಿತಾ. ಸೊ ಪ್ರಮೋಷನ್ ಆದರೆ CJM ಅಂತ ಆಗ್ತಾರೆ. ಸೊ ಹೀಗೆ ಇರುವಾಗ ಏನಾಗುತ್ತೆ ಅಂದರೆ ಅವ್ರು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂದರೆ ಸೆಷನ್ಸ್ ಜಡ್ಜ್ ಆಗೋಕ್ಕಿಂತ ಮೊದಲು, ಬಟ್ ಮ್ಯಾಜಿಸ್ಟ್ರೇಟ್ ಆದ ನಂತರ, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆದ ನಂತರ CJM ಹೇಳುವಂಥ ಒಂದು ಹುದ್ದೆಯನ್ನು ನಾವು ಕಾಣ್ಬೋದು. ಬಟ್ ಈವನ್ ಅವರು ಕೂಡ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತಲೇ ಕರೆಸ್ಕೊಳ್ಳುತ್ತೆ. ಬಟ್ ನಾವು ಅವರ ಪವರ್ಸಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗೆ ಸುಮಾರು 7 ವರ್ಷ ತನಕ ಪನಿಷ್ಮೆಂಟ್ ಕೊಡುವಂಥ ಪವರ್ ಇರುತ್ತೆ. ಬಟ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗೆ ಕೇವಲ 3 ವರ್ಷ ಮಾತ್ರ ಪನಿಷ್ಮೆಂಟ್ ಕೊಡುವಂಥ ಪವರ್ ಇರುತ್ತೆ. ಸೊ ಇದಿಷ್ಟು ಕ್ಲಾಸಿಫಿಕೇಶನ್ ನೆನ್ಪಿಟ್ಕೊಳ್ಳಿ. ಸಿಂಪಲ್, ಸೆಷನ್ಸ್ ಕೋರ್ಟ್, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸು, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಸೆಕೆಂಡ್ ಕ್ಲಾಸ್, ಇದು ಮೂರಂತೂ ನಮಗೆ ಹೇಗೂ ಗ್ಯಾರಂಟಿ ಗೊತ್ತು. ಪ್ಲಸ್ ಈ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಅಂಥ ಕ್ವಾಲಿಟಿ ಇರೋರನ್ನೇ, ಎಲಿಜಿಬಿಲಿಟಿ ಇರೋರನ್ನೇ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಗಿ ಅಪಾಯಿಂಟ್ ಮಾಡ್ತಾರೆ, ಅಥವಾ ಅಡಿಷ್ನಲ್ CJM ಆಗಿ ಕೂಡ, ಅಡಿಷ್ನಲ್ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಗು ಕೂಡ ಅಪಾಯಿಂಟ್ ಮಾಡ್ತಾರೆ. ಸೊ ಇದು ನಮ್ಮ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮತ್ತು ಸೆಷನ್ಸ್ ಕೋರ್ಟ್ನ ಎಸ್ಟಾಬ್ಲಿಷ್ ಮಾಡುವಂಥ ಒಂದು ಇದು. ಪ್ಲಸ್ ಇನ್ನು ಸ್ಪೆಷಲ್ JMFC, ಸ್ಪೆಷಲ್ JMSC ಅಂತ ಕೂಡ ಅಪಾಯಿಂಟ್ ಮಾಡ್ಬೋದು ಕೆಲವೊಂದು ಸ್ಪೆಷಲ್ ಕೋರ್ಟ್ಸ್ಗಳಿಗೆ. ಅದು ಹೈಕೋರ್ಟಿಗೆ ಕನ್ಸಲ್ಟ್ ಮಾಡಿಕೊಂಡು ಸ್ಪೆಷಲ್ JMFC, ಸ್ಪೆಷಲ್ ಕೋರ್ಟ್ಸ್ಗಳು ಸ್ಪೆಷಲ್ JMFC, ಸ್ಪೆಷಲ್ JMSC ಅಂತ ಕೂಡ ಅಪಾಯಿಂಟ್ ಮಾಡ್ಬೋದು. ಇನ್ನೊಂದು ಕ್ಯಾಟಗರಿ ಇದೆ, ಆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಸ್ಗಳು ಸಬ್ ಡಿವಿಷನಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಸ್ಗಳು ಕೂಡ ಅಪಾಯಿಂಟ್ ಮಾಡ್ಬೋದು. ಇನ್ನು ಸ್ಪೆಷಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತ ಕೂಡ ಇಲ್ಲಿ ಅಪಾಯಿಂಟ್ ಮಾಡ್ಬೋದು. JMFC ಅಂತಲ್ಲ, ಪ್ಲೇನ್ ಆಗಿ ಸ್ಪೆಷಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್. ಅದೇನಂತಂದರೆ ಇಲ್ಲಿ ಇವರು ಜಡ್ಜ್ ಆಗಿರ್ಬೇಕಂತ ಅಲ್ಲ, ಯಾವುದೇ ಗೌರ್ಮೆಂಟ್ ಪೋಸ್ಟಲ್ಲಿ ಇರುವಂಥ ವ್ಯಕ್ತಿಯನ್ನು ಕೂಡ ಅವರಿಗೆ JMFC ಪವರನ್ನು ನೀಡಿ
ಹೈಕೋರ್ಟು ಅವ್ರನ್ನ ಅಪಾಯಿಂಟ್ ಮಾಡ್ಬೋದು. ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆಯಿತಾ. ಈಗ ಇಲ್ಲಿ ಸಿಂಪಲ್ ಆಯಾ ಏರಿಯಾಗಳಿಗೆ ಸ್ಪೆಷಲ್ ಕೋರ್ಟ್ ಅಂತ ಹೇಳಿ ಎಸ್ಟಾಬ್ಲಿಷ್ ಮಾಡಿ ಸ್ಪೆಷಲ್ JMFC ಅಂತ ಹೇಳಿ ಮಾಡ್ಬೋದು. ಪ್ಲಸ್ ಈ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಸ್ಗಳೆಲ್ಲ ಜಡ್ಜಸ್ಸು ಆ್ಯಕ್ಚುಲಿ. ಇನ್ನು ಸ್ಪೆಷಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳಿ ಯಾರಾದರೂ ಇರ್ತಾರಲ್ವಾ, ಆ ಪೊಸಿಷನ್ಗೆ ಹೈಕೋರ್ಟ್ ಇದೆಲ್ಲ ಅವಶ್ಯಕತೆ ಬಿದ್ದರೆ ಜುಡಿಷಿಯಲ್ ಜಡ್ಜಸ್ ಅಲ್ಲ, ಗೌರ್ಮೆಂಟ್ ಪೋಸ್ಟಲ್ಲಿ, ಈಗ DC ಕೂಡ ಅಲ್ಲ, ಯಾವುದಾದ್ರೂ ಗೌರ್ಮೆಂಟ್ ಪೋಸ್ಟಲ್ಲಿರುವಂಥವ್ರಿಗೆ, ಗೌರ್ಮೆಂಟ್ ಅವರಿಗೆ ಈ JMSC ಪವರನ್ನು ನೀಡಿ ಸ್ಪೆಷಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳಿ ಅವರನ್ನು ನಿಯೋಜನೆ ಮಾಡ್ಬೋದು ಆಯಿತಾ. ನೀವು ಇದಿಷ್ಟೇ ಬರೆದ್ರೆ ಸಾಕು. ಆ್ಯಕ್ಚುಲಿ ಈ ಅಪಾಯಿಂಟ್ಮೆಂಟ್ ಕೂಡ ಬೇಕಂತ ಇಲ್ಲ. ನಾರ್ಮಲಿ ಜಡ್ಜಸ್ಗಳನ್ನು, ವ್ಯಕ್ತಿಗಳನ್ನು ಅಪಾಯಿಂಟ್ ಮಾಡುವಂಥದ್ದು ಹೈಕೋರ್ಟ್. ಆ ಕೋರ್ಟನ್ನು ಸ್ಥಾಪನೆ ಮಾಡುವಂಥದ್ದು ಸ್ಟೇಟ್ ಗೌರ್ಮೆಂಟ್ ಆಗಿರುತ್ತೆ. ದಿಸ್ ಇಸ್ ದ ಒಂದು ನಾರ್ಮಲ್ ಇದು. ಸೊ ಇದನ್ನು ನಾನು ಅಪ್ಲೋಡ್ ಮಾಡ್ತೇನೆ, ಈ ಚಾರ್ಟನ್ನು ನೀವು ರೆಫರ್ ಮಾಡ್ಬೋದು ಆಯಿತಾ. ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಸೊ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂತ ಬಂದಾಗ ನೋಡಿ, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂದರೆ ಕಾಮನ್ ಆಗಿ ಹೇಳ್ತಾರೆ ಸ್ಟೇಟ್ ಗೌರ್ಮೆಂಟ್ ಅಪಾಯಿಂಟ್ ಮಾಡುವಂಥದ್ದು ಅವರನ್ನು ಅಲ್ವಾ. ಅಪಾಯಿಂಟ್ ಮಾಡುವಂಥದ್ದು ಸ್ಟೇಟ್ ಗೌರ್ಮೆಂಟ್, ಎಸ್ಟಾಬ್ಲಿಷ್ ಮಾಡುವಂಥದ್ದು ಹೇಗೂ ಇದೆ. ಈಗ DC-ನೆಲ್ಲ ಅಪಾಯಿಂಟ್ ಮಾಡುವಂಥದ್ದು ಯಾರು? DC, ತಹಶೀಲ್ದಾರ್ ಎಲ್ಲ. ಸೊ ಅವರೆಲ್ಲ ಈ ನ್ಯಾಯಾಂಗ ಅಲ್ಲ, ಕಾರ್ಯಾಂಗದಲ್ಲಿ ಬರುವಂಥವ್ರು. ಬಟ್ ಅವ್ರಿಗೆ ಕೂಡ ಕೆಲವೊಂದು ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಇರುತ್ತೆ, ಕೋರ್ಟ್ಗಳಿರ್ತವೆ, ಅದರಲ್ಲಿ ಪವರ್ಗಳನ್ನ ಚಲಾಯಿಸ್ಬೋದು ಆಯಿತಾ. ಸೊ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಹೇಳುವಂಥದ್ದು ಒಂದು ಕ್ಯಾಟಗರಿ. ಆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟಲ್ಲೇ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಇವರನ್ನು DM ಅಂತ ಕರೀತಾರೆ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್. ಡಿಸ್ಟ್ರಿಕ್ಟ್ ಲೆವೆಲ್ಗೆ ಅವರನ್ನು ಅಪಾಯಿಂಟ್ ಮಾಡ್ತಾರೆ. ಸೊ 1 DM. ಇನ್ನೂ ಹೆಚ್ಚುವರಿ DMಗಳನ್ನು ಕೂಡ ಅಪಾಯಿಂಟ್ ಮಾಡ್ಬೋದು ಅವಶ್ಯಕತೆ ಬಿದ್ದರೆ, ಜಾಸ್ತಿ ಜನ ಬೇಕು ಅಂತ ಹೇಳಿ. ಈಗ ಉಡುಪಿ ಜಿಲ್ಲೆಗೆ ಒಂದು 3-4 ಜನ ಅಡಿಷ್ನಲ್ DMಗಳನ್ನ ಅಪಾಯಿಂಟ್ ಮಾಡ್ಬೋದು. ಮೇನ್ ಒಬ್ಬರು DM ಇರ್ತಾರೆ, ಅಡಿಷ್ನಲ್ DM ಅಂತ ಹೇಳಿ. ಪ್ಲಸ್ ಆ ಸಬ್ ಡಿವಿಷನ್ ಇರುತ್ತೆ ಅಲ್ವಾ, ನಮ್ಮ ಇದಕ್ಕೆ ಒಂದು ಡಿಸ್ಟ್ರಿಕ್ಟಲ್ಲಿ ಇನ್ನೂ ಹಲವಾರು ತಾಲೂಕುಗಳಿರ್ತವೆ. SDM, ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್. ಆಯಾ ತಾಲೂಕುಗಳಿಗೆ ತಹಶೀಲ್ದಾರ್ ಅಂತ ಯೂಶಲಿ ಹೇಳ್ತಾರೆ, ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳಿ ಕೂಡ ಅವ್ರನ್ನ ಕೂಡ ಅಪಾಯಿಂಟ್ ಮಾಡ್ಬೋದು. ಇನ್ನು ನಾವು ಸ್ಪೆಷಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತ ನೋಡಿದ್ವಲ್ವಾ, ಹಾಗೆ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂತ ಕೂಡ ನಾವು ನೋಡ್ತೇವೆ. ಸ್ಪೆಷಲ್ ಎಕ್ಸಿಕ್ಯೂಟಿವ್, ಸ್ಪೆಷಲ್ ಇದಕ್ಕೆ ಬೇಕಾಗಿರುವಂಥವ್ರು. ಸೊ ಯಾರನ್ನು ಅಪಾಯಿಂಟ್ ಮಾಡ್ಬೋದು? ಸ್ಟೇಟ್ ಗೌರ್ಮೆಂಟು ಯಾವುದೇ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟನ್ನು ಅಥವಾ ಪೊಲೀಸ್ ಆಫೀಸರು ಕೂಡ. ವೆರಿ ಇಂಪಾರ್ಟೆಂಟ್, ಪೊಲೀಸ್ ಆಫೀಸರ್ ಹೂ ಇಸ್ ನಾಟ್ ಬಿಲೋ ದ ರ್ಯಾಂಕ್ ಆಫ್ SP, ಅಂದರೆ ಮಿನಿಮಮ್ SP ರ್ಯಾಂಕಲ್ಲಿ ಇರಬೇಕು. ಈಗ ಪೊಲೀಸ್ ಸ್ಟೇಷನ್ ಹೌಸ್ ಆಫೀಸರು, ಪೊಲೀಸ್ ಇನ್ಸ್ಪೆಕ್ಟರ್ ಅವರನ್ನೆಲ್ಲ ಅಲ್ಲ, ಮಿನಿಮಮ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ರ್ಯಾಂಕಲ್ಲಿರುವಂಥ ಪೊಲೀಸ್ ಆಫೀಸರ್ಸ್ ಅಥವಾ ಅವ್ರಿಗಿಂತ ಮೇಲೆ ಅಂಥವರನ್ನು ಡಿಸಿಷನ್ ಕೊಡುವಂಥ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆಗಿ, ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆಗಿ ಅಪಾಯಿಂಟ್ ಮಾಡ್ಕೊಳ್ಬೋದು. ಓಕೆ, ಸೊ ಇದು ಒಂದು ವಿಚಾರ ಅಂತ ಹೇಳಿ ನಾವು ಕಾಣ್ತೇವೆ, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಸೊ ನೋಡಿ, ಇದು CRPCಯಲ್ಲಿ ದಿಸ್ ವಾಸ್ ದ ಕ್ಲಾಸಿಫಿಕೇಶನ್ ಅರ್ಲಿಯರ್ ಆಯಿತಾ. CRPC ಹೇಳ್ತಿದ್ದಾನೆ, ಇದೆಲ್ಲ BNSS ಪ್ರಕಾರ ಅಲ್ಲ, ಆ್ಯಸ್ ಪರ್ ದಿ CRPC. ಸೊ ಫಸ್ಟ್ ದ ಹೈಯೆಸ್ಟ್ ಕೋರ್ಟ್ ಯಾವುದು? ಓಕೆ, ದಿಸ್ ಇಸ್ ದ ಹೈಯರ್ಕಿ ಆ್ಯಸ್ ಪರ್ CRPC. ಏನು ಚೇಂಜ್ ಅಂತ ಹೇಳ್ತೇನೆ. ಸೊ ಸುಪ್ರೀಂ ಕೋರ್ಟ್ ವಾಸ್ ದಿ ಹೈಯೆಸ್ಟ್ ಕೋರ್ಟ್. ಸೊ ಇಟ್ ಕುಡ್ ಗಿವ್ ಎನಿ ಸೆಂಟೆನ್ಸ್ ಅಥರೈಸ್ಡ್ ಬೈ ಲಾ. ಯಾವ ಕಾನೂನು ಯಾವ್ಯಾವ ಪವರ್ ಕೊಟ್ಟಿದೆ, ಡೆತ್ ಸೆಂಟೆನ್ಸಾ, ಫೈನಾ, ಇಂಪ್ರಿಸನ್ಮೆಂಟ್ ಫಾರ್ ಲೈಫಾ, ಯಾವುದೇ ಸೆಂಟೆನ್ಸನ್ನು ಕೂಡ ಸುಪ್ರೀಂ ಕೋರ್ಟ್ ನೀಡ್ಬೋದು ಆಯಿತಾ. ಹೈಕೋರ್ಟ್ ಕೂಡ ಅದೇ ರೀತಿ ಕಾನ್ಸ್ಟಿಟ್ಯೂಷನ್, ಇದೆರಡು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಎಸ್ಟಾಬ್ಲಿಷ್ ಆಗಿರುವಂಥದ್ದು. ಈವನ್ ಹೈಕೋರ್ಟ್ ಕೂಡ ಯಾವುದೇ ಸೆಂಟೆನ್ಸ್, ಸೊ ಇಲ್ಲಿ ಪವರ್ಸನ್ನು ನಾನು ಹೇಳ್ತಿದ್ದೇನೆ, ಇಟ್ ಕುಡ್ ಗ್ರ್ಯಾಂಟ್ ಎನಿ ಸೆಂಟೆನ್ಸ್ ಅಥರೈಸ್ಡ್ ಬೈ ಲಾ. ಅಂದರೆ ಕಾನೂನು ಪ್ರಕಾರ ಯಾವ್ಯಾವ ಡೆತ್ಸ್, ಯಾವ ಪನಿಷ್ಮೆಂಟ್ ಕೊಡ್ಬೋದು ಅಂಥ ಎಲ್ಲ ಪನಿಷ್ಮೆಂಟನ್ನು ಕೂಡ ಹೈಕೋರ್ಟ್ ನೀಡ್ಬೋದು, ಸುಪ್ರೀಂ ಕೋರ್ಟ್ ಕೂಡ ನೀಡ್ಬೋದು. ಅದರ ನಂತರ ಬರುವಂಥದ್ದು ಡಿಸ್ಟ್ರಿಕ್ಟ್ ಕೋರ್ಟ್, ಅದು ಸೆಷನ್ಸ್ ಕೋರ್ಟ್ ಅಂತ ನಾವು ಕ್ರಿಮಿನಲ್ ಇದರಲ್ಲಿ ಹೇಳ್ತೇವೆ. ಸೊ ಕ್ರಿಮಿನಲ್ ಇದರಲ್ಲಿ ಬಂದಾಗ ಸೆಷನ್ಸ್ ಜಡ್ಜ್, ಅಡಿಷನಲ್ ಸೆಷನ್ಸ್ ಜಡ್ಜ್ ಬರ್ತಾರೆ ಅಲ್ವಾ. ಸೊ ಈವನ್ ದೇ ಕ್ಯಾನ್ ಗಿವ್ ಎನಿ ಸೆಂಟೆನ್ಸ್ ಅಥರೈಸ್ಡ್ ಬೈ ಲಾ, ಯಾವ ಇದನ್ನು ಜಡ್ಜ್ಮೆಂಟನ್ನು ನೀಡ್ಬೋದು. ಆದರೆ ಒಂದು ವೇಳೆ ಡೆತ್ ಸೆಂಟೆನ್ಸ್ ಕೊಟ್ಟರೆ, ಇಫ್ ದೇ ಗಿವ್ ದ ಡೆತ್ ಸೆಂಟೆನ್ಸ್, ಸಚ್ ಡೆತ್ ಸೆಂಟೆನ್ಸ್ ಈಸ್ ಸಬ್ಜೆಕ್ಟ್ ಟು ದಿ ಕನ್ಫರ್ಮೇಷನ್ ಬೈ ದಿ ಹೈಕೋರ್ಟ್. ಅವರು ನೀಡುವಂಥ ಡೆತ್ ಸೆಂಟೆನ್ಸನ್ನು ಹೈಕೋರ್ಟು ಅದನ್ನು ಕನ್ಫರ್ಮ್ ಮಾಡಬೇಕು, ಇಲ್ಲಾಂದರೆ ಅದು ಆಪ್ರೇಟಿವ್ ಆಗೋದಿಲ್ಲ ಆಯಿತಾ. ಅದು ಬಿಟ್ಟರೆ ಬೇರೆ ಎಲ್ಲ ಪನಿಷ್ಮೆಂಟನ್ನು ಕೂಡ ಇವರು ನೀಡ್ಬೋದು ಸೆಷನ್ಸ್ ಕೋರ್ಟ್. ಸೊ ಈ ಸೆಷನ್ಸ್ ಕೋರ್ಟ್ ಅಂಡರ್ ಯಾವ್ದು ಬರುತ್ತೆ? ಸೇಮ್ ಕ್ಯಾಟಗರಿ ಯಾವುದು? ಸೆಷನ್ಸ್ ಜಡ್ಜು, ಅಡಿಷನಲ್ ಸೆಷನ್ಸ್ ಜಡ್ಜು ಒಂದೇ ಪವರು. ಬಟ್ ಅದಕ್ಕಿಂತ ಕಮ್ಮಿ ಪವರ್ ಇನ್ನೊಬ್ಬರು ಇದ್ದರು, ಅಸಿಸ್ಟೆಂಟ್ ಸೆಷನ್ಸ್ ಜಡ್ಜ್ ಅಂತ ಹೇಳಿ ಇದ್ದರು ಆಯಿತಾ. ಅವರು 10 ವರ್ಷ ತನಕ ಪನಿಷ್ಮೆಂಟ್ ಕೊಡ್ಬೋದಿತ್ತು. BNS ಪ್ರಕಾರ ಏನಾಗಿದೆ, ಅಸಿಸ್ಟೆಂಟ್ ಸೆಷನ್ ಜಡ್ಜ್ ಹೋಗಿದೆ, ಒಮಿಟ್ ಆಗಿದೆ. ನೌ ವಿ ಡೋಂಟ್ ಹ್ಯಾವ್ ದಿಸ್. ಮೊದಲಾದರೆ 10 ವರ್ಷ ತನಕ ಪನಿಷ್ಮೆಂಟ್ ಕೊಡ್ಬೋದಿತ್ತು.
ಇನ್ನೊಂದು ಕ್ಯಾಟಗರಿ ಇತ್ತು ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅಥವಾ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅಂತ ಇತ್ತು. ಅದರಲ್ಲಿ ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್, ಸ್ಪೆಷಲ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟು, ಸೊ ಮೇನ್ ಇದು ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅಂತ ಇತ್ತು. ಅದರಲ್ಲಿ ಸ್ಪೆಷಲ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟು, ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಈ ರೀತಿ ಎಲ್ಲ ಇತ್ತು. ಬಟ್ ಅದನ್ನು ಕೂಡ ಈಗ ಒಮಿಟ್ ಮಾಡಿದ್ದಾರೆ. ಸೊ ಈಗ ಇರುವಂಥದ್ದು ಯಾವುದು? ಎಕ್ಸಾಕ್ಟ್ಲಿ ಈಗ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಇರುವಂಥದ್ದು ನಮಗೆ. ವಿ ಹ್ಯಾವ್ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್. ಸೊ ಅವರು 7 ವರ್ಷ ತನಕ ಪನಿಷ್ಮೆಂಟ್ ಕೊಡ್ಬೋದು. ಹಿ ಕ್ಯಾನ್ ಗಿವ್ ಪನಿಷ್ಮೆಂಟ್ ಅಪ್ ಟು 7 years. ಫೈನ್ ಎಷ್ಟು ಬೇಕಾದರೂ ಕೊಡ್ಬೋದು, ಆಯಿತಾ. ಹಾಗೆ ಅವ್ರ ನಂತರ ಬರುವಂಥದ್ದು ಸಬ್ ಡಿವಿಷನಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್. ಸೊ ಅವರೆಲ್ಲ ಈ ಎಲ್ಲ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಕ್ಯಾಟಗರಿಗೆ ಬರ್ತಾರೆ. ಸಬ್ ಡಿವಿಷನಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಏನಿದಾರಲ್ಲ ಅದು ಆ್ಯಕ್ಚುಲಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಅಥವಾ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಸೆಕೆಂಡ್ ಕ್ಲಾಸ್. ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಥವಾ ಸ್ಪೆಷಲ್ ಜುಡಿಷಿಯಲ್ ಹೇಗಾದರೂ ಕರಿಬೋದು, ಆಫ್ ಫಸ್ಟ್ ಕ್ಲಾಸ್ ಅಥವಾ ಆಫ್ ಸೆಕೆಂಡ್ ಕ್ಲಾಸ್. ಸ್ಪೆಷಲ್ ಮ್ಯಾಜಿಸ್ಟ್ರೇಟ್ ಆದರೆ ಏನಾಗುತ್ತೆ, ಕೆಲವೊಂದು ಸಲ ಯಾವುದೇ ಗೌರ್ಮೆಂಟ್ ಹುದ್ದೆಲಿರುವಂಥ ವ್ಯಕ್ತಿಯನ್ನು ಕೂಡ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟಾಗಿ ಅಪಾಯಿಂಟ್ ಮಾಡ್ಬೋದು, ಸ್ಪೆಷಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್. ಅದೇ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆದರೆ ಯಾವ ಪೊಲೀಸ್ ಆಫೀಸರ್ ಹೂ ಇಸ್ ನಾಟ್ ಬಿಲೋ ದಿ ರ್ಯಾಂಕ್ ಆಫ್ SP, ಹಿ ಕ್ಯಾನ್ ಬಿ ಅಪಾಯಿಂಟೆಡ್ ಆಸ್ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಈ ಕ್ವಾಲಿಫಿಕೇಷನ್ಸನ್ನು ನೆನ್ಪಿಟ್ಕೊಳ್ಳಿ, ಆಯಿತಾ. ಇದನ್ನು ಬರ್ತಾ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಎಕ್ಸಾಕ್ಟ್ಲಿ. ಸೊ ಈ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗೆ 7 ವರ್ಷ ತನಕ ಪನಿಷ್ಮೆಂಟ್ ಕೊಡುವಂಥದ್ದಿತ್ತು. ಬಟ್ ಇಲ್ಲಿ ಏನಿತ್ತು, JMFCಗೆ 3 ವರ್ಷ ತನಕ ಪನಿಷ್ಮೆಂಟ್ ಕೊಡ್ಬೋದಿತ್ತು, ಫೈನ್ 10,000 ತನಕ ಕೊಡ್ಬೋದಿತ್ತು. ಹಿ ಕುಡ್ ಗಿವ್ ಫೈನ್ ಅಪ್ ಟು 10,000. ಇಲ್ಲಿ ಸೆಕೆಂಡ್ ಕ್ಲಾಸ್ಗೆ ಎಷ್ಟಿತ್ತು, ಅವರು 1 ವರ್ಷ ತನಕ ಪನಿಷ್ಮೆಂಟ್ ಕೊಡ್ಬೋದಿತ್ತು, 5,000 ತನಕ ಫೈನ್ ಕೊಡ್ಬೋದಿತ್ತು, ಆಯಿತಾ. ಈಗ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ ಏನು ಮೇಜರ್ ಬದಲಾವಣೆ ಆಗಿದೆ ಅಂದರೆ, ಈ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಇದ್ದಾರಲ್ಲ ಅವರು ನೀಡುವಂಥ ಪನಿಷ್ಮೆಂಟಲ್ಲಿ ಬದಲಾವಣೆ ಆಗಿದೆ. ಏನಂತಂದರೆ ಈ 10,000 ಪನಿಷ್ಮೆಂಟ್ ಕೊಡ್ಬೋದಿತ್ತಲ್ಲ ಫೈನು, ಅದೀಗ 50,000ಕ್ಕೆ ಏರಿಸಿದ್ದಾರೆ. ಸೊ JMFC 50,000 ತನಕ ಫೈನ್ ಹಾಕ್ಬೋದು. 3 ವರ್ಷ ಅದೇ ಸೇಮ್ ಇದೆ, ಬಟ್ ಫೈನ್ ದೇ ಕ್ಯಾನ್ ಇಂಪೋಸ್ ಅಪ್ ಟು 50,000. ಅದೇ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಸೆಕೆಂಡ್ ಕ್ಲಾಸ್ ಏನಿದ್ದಾರೆ, ದೇ ಕುಡ್ ಇಂಪೋಸ್ ಫೈನ್, ಮೊದಲು 5,000 ತನಕ ಕೊಡ್ಬೋದಿತ್ತು, ಈಗ 10,000 ತನಕ ಫೈನನ್ನು ನೀಡ್ಬೋದು. ದೇ ಕುಡ್ ಗಿವ್ ಫೈನ್ ಅಪ್ ಟು 10,000, 10,000 ತನಕ ಫೈನನ್ನು ನೀಡ್ಬೋದು, ಆಯಿತಾ. ಇದು ಒಂದು ಇಂಪಾರ್ಟೆಂಟ್ ವಿಚಾರ ಅಂತ ಹೇಳ್ಬೋದು. ಪ್ಲಸ್ ಇನ್ ಅಡಿಷನ್ ಟು ದ್ಯಾಟ್ ಇನ್ನೊಂದು ಹೊಸ ಕೈಂಡ್ ಆಫ್ ಪನಿಷ್ಮೆಂಟ್ ಆ್ಯಡ್ ಮಾಡಿದ್ದಾರೆ. ಏನಂತಂದರೆ ದೇ ಕ್ಯಾನ್ ಆಲ್ಸೋ ಗಿವ್ ಕಮ್ಯುನಿಟಿ ಸರ್ವಿಸನ್ನು ಪನಿಷ್ಮೆಂಟಾಗಿ ನೀಡ್ಬೋದು ಅಂತೇಳಿ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ಕಮ್ಯುನಿಟಿ ಸರ್ವಿಸ್ ಇವರು ಕೂಡ JMFC ಮತ್ತು ಇನ್ನೊಂದು ಇವರು ಕೂಡ JMFC ಕಮ್ಯುನಿಟಿ ಸರ್ವಿಸನ್ನು ನೀಡಬಹುದು ಅಂತ ಹೇಳಿ. ಓಕೆ, ಸೊ ಇದು ಒಂದು ಮೇಜರ್ ಚೇಂಜ್. ಸೊ ಏನೇನು ಮೇಜರ್ ಚೇಂಜ್ ನೋಡಿದ್ವಿ, ಇದು ಯಾವುದು ಡಿಲೀಟ್ ಆಗಿರುವಂಥದ್ದು, ಅಸಿಸ್ಟೆಂಟ್ ಸೆಷನ್ಸ್ ಜಡ್ಜ್ ಈ ಕ್ಯಾಟಗರಿ ಡಿಲೀಟ್ ಆಗಿದೆ. ಹಾಗೆ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಈ ಕ್ಯಾಟಗರಿ ಡಿಲೀಟ್ ಆಗಿದೆ. ಅಂದರೆ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅಂದರೆ ಯಾವುದು, ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಕೂಡ ಡಿಲೀಟ್ ಆಗಿದೆ. ಅದ್ರ ಜೊತೆಗೆ ಸ್ಪೆಷಲ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅಂತ ಇತ್ತು, ಅದು ಕೂಡ ಡಿಲೀಟ್ ಆಗಿದೆ. ಸೊ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ಗೆ ಸಂಬಂಧಪಟ್ಟ ಯಾವುದೇ ಪ್ರಾವಿಷನ್ ಇರಲಿ ಅದೆಲ್ಲವೂ ಕೂಡ ಡಿಲೀಟ್ ಆಗಿದೆ. ಪ್ಲಸ್ ಅಸಿಸ್ಟೆಂಟ್ ಸೆಷನ್ಸ್ ಜಡ್ಜ್ ಹೇಳುವಂತಹ ಪ್ರಾವಿಷನ್ ಯಾವುದಿದೆ ಅದೆಲ್ಲದೂ ಕೂಡ ಡಿಲೀಟ್ ಆಗಿದೆ, ಆಯಿತಾ. ಇದು ಒಂದು ಕ್ಯಾಟಗರಿ, ಇದು ಒಂದು ಚೇಂಜ್, ಮೇಜರ್ ಚೇಂಜ್ ನಾವು ನೋಡುವಂಥದ್ದು. ಇನ್ನು ಪನಿಷ್ಮೆಂಟ್ ಲೆಕ್ಕದಲ್ಲಿ ಬೇರೆ ಎಲ್ಲರದ್ದು ಸೇಮ್ ಇದೆ, ಬಟ್ JMFCದು ಏನಾಗಿದೆ, JMFCದು ಪನಿಷ್ಮೆಂಟ್ ಕೊಡುವಂಥದ್ದು ಇಟ್ ಹ್ಯಾಸ್ ಬೀನ್ ಇನ್ಕ್ರೀಸ್ ಅಪ್ ಟು 50,000 ಪ್ಲಸ್ ಕಮ್ಯುನಿಟಿ ಸರ್ವಿಸನ್ನು ಕೂಡ ಇಂಪೋಸ್ ಮಾಡ್ಬೋದು. ಹಾಗೆ JMSC ಎಷ್ಟು ಇದಾಗಿದೆ, 5,000ದಿಂದ 10,000 ಪನಿಷ್ಮೆಂಟ್ ತನಕ ನೀಡ್ಬೋದು, ಪ್ಲಸ್ ಕಮ್ಯುನಿಟಿ ಸರ್ವಿಸ್ ಕೂಡ ಪನಿಷ್ಮೆಂಟಾಗಿ ನೀಡ್ಬೋದು ಅಂತ ಹೇಳಿ ನಾವಿಲ್ಲಿ ಕಾಣ್ತೇವೆ, ಆಯಿತಾ. ಸೊ ಇದು ಒಂದು ಬಹಳ ಇಂಪಾರ್ಟೆಂಟ್ ಮೇಜರ್ ಚೇಂಜ್ ಅಂತ ಹೇಳ್ಬೋದು. ಪವರ್ಸ್ಗಳಲ್ಲಿ ಕೂಡ ಇಲ್ಲಿ ನಾವು ಕಾಣ್ತೇವೆ. ಇಲ್ಲಿ ನೋಡಿ ಪವರ್ಸ್ ಆಫ್ ದಿ ಕೋರ್ಟ್ಸಲ್ಲಿ, ಎಸ್ ಇಲ್ಲಿ ಪವರ್ಸಲ್ಲಿ ಇದು ಆ್ಯಸ್ ಪರ್ BNSS ಈಗ ಎಕ್ಸಾಕ್ಟ್ ಇರೋದು. ಹೈಕೋರ್ಟ್ ಇಟ್ ಕ್ಯಾನ್ ಪಾಸ್ ಎನಿ ಸೆಂಟೆನ್ಸ್ ಅಥರೈಸ್ಡ್ ಬೈ ಲಾ. ಸೆಷನ್ಸ್ ಜಡ್ಜ್, ಅಡಿಷನಲ್ ಸೆಷನ್ಸ್ ಜಡ್ಜ್ ಇಟ್ ಕ್ಯಾನ್ ಪಾಸ್ ಎನಿ ಸೆಂಟೆನ್ಸ್ ಅಥರೈಸ್ಡ್ ಬೈ ಲಾ. CJM ಹಿ ಕ್ಯಾನ್ ಪಾಸ್ ಎನಿ ಸೆಂಟೆನ್ಸ್ ಅಥರೈಸ್ಡ್ ಬೈ ಲಾ ಎಕ್ಸೆಪ್ಟ್ ಅವರು ಡೆತ್ ಪನಿಷ್ಮೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ, ಲೈಫ್ ಇಂಪ್ರಿಸನ್ಮೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ, ಪ್ಲಸ್ 7 ವರ್ಷಕ್ಕಿಂತ ಜಾಸ್ತಿ ಪನಿಷ್ಮೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಇದ್ರ ಅಲ್ಟಿಮೇಟ್ ಇದೇನು, 7 ವರ್ಷಕ್ಕಿಂತ ಜಾಸ್ತಿ ಪನಿಷ್ಮೆಂಟ್ ಕೊಡಲಿಕ್ಕೆ ಆಗೋದಿಲ್ಲ, ಪ್ಲಸ್ ಫೈನ್ ಎಷ್ಟು ಬೇಕಾದ್ರೂ ನೀಡ್ಬೋದು, ಅದೊಂದು ತೊಂದರೆ ಇಲ್ಲ. ಇನ್ನು ಬರುವಂಥದ್ದು JMFC ಚೇಂಜ್ ಆಗಿರುವಂಥದ್ದು ಇದು ಅಲ್ವಾ. 3 ವರ್ಷಕ್ಕಿಂತ ಪನಿಷ್ಮೆಂಟ್ ಕೊಡೋದಿಲ್ಲ ಹೇಳುವಂಥದ್ದು ಅದು ಆಲ್ರೆಡಿ ಇತ್ತು, ಆದರೆ 50,000 ತನಕ ಇದು ಇನ್ಕ್ರೀಸ್ ಮಾಡಿದ್ದಾರೆ. ಕಮ್ಯುನಿಟಿ ಸರ್ವಿಸ್ ಇನ್ಕ್ರೀಸ್ ಮಾಡಿದ್ದಾರೆ, ಹೊಸದಾಗಿ ಇನ್ಕ್ಲೂಡ್ ಮಾಡಿದ್ದಾರೆ.
ಪ್ಲಸ್ JMSC ಅಂದರೆ 1 ವರ್ಷ ತನಕ ಪನಿಷ್ಮೆಂಟ್, ಅದು ಆಲ್ರೆಡಿ ಇತ್ತು. 10,000ಕ್ಕಿಂತ ಜಾಸ್ತಿ ಫೈನ್ ಆಗಬಾರ್ದು ಅಂತ ಹೇಳುವಂಥದ್ದು. ಪ್ಲಸ್ ಕಮ್ಯುನಿಟಿ ಸರ್ವಿಸ್. ಆಯಿತಾ? ಸೊ ಕಮ್ಯುನಿಟಿ ಸರ್ವಿಸ್ ಅಂದರೆ ಏನು? ಬೇಸಿಕಲಿ ಕಮ್ಯುನಿಟಿ ಸರ್ವಿಸ್ ಅಂದರೆ ಏನಂತಂದರೆ ವಿತೌಟ್ ರೆಮ್ಯುನರೇಷನ್ ಇಲ್ಲದೆ ಆ ವ್ಯಕ್ತಿಗೆ ನೀನು ಇಂತಿಂಥ ಕೆಲಸ ಮಾಡು, ಇಡೀ ಕಮ್ಯುನಿಟಿಗೆ ಹೆಲ್ಪ್ ಆಗುವಂಥ ಕೆಲಸ ಮಾಡು ಅಂತ ಹೇಳಿ ಕೋರ್ಟ್ ಆರ್ಡರ್ ಮಾಡುತ್ತೆ. ಅಂದರೆ ಈಗ ಉದಾಹರಣೆಗೆ ಕ್ಲೀನಿಂಗ್ ಅಥವಾ ಗಿಡಗಳನ್ನು ನೆಡುವಂಥದ್ದು, ಟ್ರಾಫಿಕನ್ನು ಮೇಂಟೈನ್ ಮಾಡು ಹೇಳುವಂಥದ್ದು, ಈ ರೀತಿಯೆಲ್ಲ ಕಮ್ಯುನಿಟಿ ಅಂದರೆ ಸಾರ್ವಜನಿಕರಿಗೆ ಹೆಲ್ಪ್ ಆಗುವಂಥ ಕೆಲಸಗಳನ್ನು ಮಾಡು. ಆದರೆ ಆ ಕೆಲಸಕ್ಕೆ ನೀನು ರೆಮ್ಯುನರೇಷನ್ ತೊಗೊಳಕ್ಕಿಲ್ಲ, ನಾವು ರೆಮ್ಯುನರೇಷನ್ ಕೊಡೋದಿಲ್ಲ ನಿಮಗೆ, ಇದು ನಿಮಗೆ ಪನಿಷ್ಮೆಂಟಾಗಿ ನೀನು ಅನುಭವಿಸ್ಬೇಕು ಅಂತ ಹೇಳುವಂಥದ್ದಲ್ಲ, ದಟ್ ಈಸ್ ಕಮ್ಯುನಿಟಿ ಸರ್ವಿಸ್. ದ್ಯಾಟ್ ಈಸ್ ಸೆಟ್ ಟು ಬಿ ಕಮ್ಯುನಿಟಿ ಸರ್ವಿಸ್ ಅಂತ ಹೇಳ್ಬೋದು. ಇನ್ನು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂತ ಬಂದಾಗ, ಸೊ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಯಾವುದು? ಇವರೆಲ್ಲರೂ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಸ್. ಆಯಿತಾ? ಆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಇರುವಂಥದ್ದು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್. ಅವರ ನಂತರ ಬರೋದು ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟು. ಅದರಲ್ಲಿ ನಮ್ಮ ನಾರ್ಮಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್, ಅವರಿಗೆ ಪಾಪ ಪ್ಲೇನ್ ಹೆಸರು, ಏನಂತ ಸ್ಪೆಷಲ್ ಹೆಸರಿಲ್ಲ. ಇನ್ನು ಕೆಲವರು ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳಿ ಅವರನ್ನು ಇನ್ಕ್ಲೂಡ್ ಮಾಡ್ತಾರೆ. ಆಯಿತಾ? ಸೊ ಆ ಹೈರಾರ್ಕಿ ನೆನ್ಪಿಟ್ಕೊಳ್ಳಿ, ಯಾವ್ದು ನಂತರ ಯಾರ ಅಂಡರ್ ಯಾರು ಬರ್ತಾರೆ ಅಂತ ಹೇಳುವಂಥದ್ದು ನೆನ್ಪಿಟ್ಕೊಳ್ಳಿ. ಸೊ ಇನ್ನೊಂದೇನಂತಂದರೆ, ಸೊ ದಿಸ್ ಇಸ್ ದ ಆರ್ಗನೈಸೇಷನ್. ಸೊ ಒಂದೇನಂತಂದರೆ ಬೇಸಿಕಲಿ ಈಗ ಈ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಆಫೆನ್ಸ್ ಇರ್ಬೋದು ಅಥವಾ ಬೇರೆ ಕಾನೂನಡಿಯಲ್ಲಿ ಆಫೆನ್ಸ್ ಇರ್ಬೋದು, ಅದೆಲ್ಲವೂ ಕೂಡ ಹೈಕೋರ್ಟು ಕೂಡ ಟ್ರೈ ಮಾಡ್ಬೋದು, ಸೆಷನ್ಸ್ ಕೋರ್ಟ್ ಕೂಡ ಟ್ರೈ ಮಾಡ್ಬೋದು. ಅಥವಾ ಈಗ ಫಸ್ಟ್ ಶೆಡ್ಯೂಲ್ ನಾವು ನೋಡಿದ್ವಲ್ವಾ, BNSS ಅಲ್ಲಿ ಒಂದು ಶೆಡ್ಯೂಲ್ ಇದೆ. ಆ ಶೆಡ್ಯೂಲಲ್ಲಿ ಯಾವ ಕೋರ್ಟ್ ಟ್ರೈ ಮಾಡ್ಬೋದು, ಟ್ರೈಬಲ್ ಬೈ ವಿಚ್ ಕೋರ್ಟ್ ಅಂತ ಹೇಳಿ ಕಾಣ್ತವೆ. ಸೊ ಅಂಥ ಕೋರ್ಟ್ ಇದೆಲ್ಲ, ಆ ಕೋರ್ಟ್ ಟ್ರೈ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಒಂದು ಕ್ಯಾಟಗರಿ ಇದೆ, ಏನಂತಂದರೆ ಈಗ ಸೆಕ್ಷುವಲ್ ಒಫೆನ್ಸಸ್ಸು, ಆಯಿತಾ, ರೇಪ್ ಅಥವಾ ಔಟ್ರೇಜಿಂಗ್ ದ ಮಾಡಿಸ್ಟ್ ಆಫ್ ಅ ವುಮನ್, ಆ ರೀತಿಯೆಲ್ಲ ಒಫೆನ್ಸ್ಗಳು ಇರ್ತಾವಲ್ವಾ, ಅಂಥ ಒಫೆನ್ಸಸ್ಗಳನ್ನು ಆದಷ್ಟು ಆ್ಯಸ್ ಫಾರ್ ಆಸ್ ಪ್ರಾಕ್ಟಿಕೇಬಲ್ ಇಟ್ ಶುಡ್ ಬಿ ಟ್ರೈಡ್ ಬೈ ಅ ಕೋರ್ಟ್ ಪ್ರಿಸೈಡೆಡ್ ಓವರ್ ಬೈ ಅ ವುಮನ್. ಅಂದರೆ ಲೇಡಿ ಪ್ರಿಸೈಡಿಂಗ್ ಆಫೀಸರ್, ಲೇಡಿ ಜಡ್ಜ್ ಇರುವಂಥವರು ಆ ಕೋರ್ಟಲ್ಲಿ ಇದ್ದರೆ ಒಳ್ಳೆಯದು. ಅಂದರೆ ಆದಷ್ಟು ಅವರಿಗೆ ಮುಜುಗರ ಆಗಬಾರ್ದು ಹೇಳುವಂಥ ಕಾರಣಕ್ಕೆ ಇದನ್ನು ತಂದಿದ್ದು. ಆಲ್ರೆಡಿ ರೇಪ್ ವಿಕ್ಟಿಮ್ ಏನಿರ್ತಾರೆ, ಶಿ ಸಬ್ಜೆಕ್ಟ್ ಟು ಸಿವಿಯರ್ ಹ್ಯುಮಿಲಿಯೇಷನ್ ಅಲ್ವಾ, ತುಂಬ ಹ್ಯುಮಿಲಿಯೇಷನ್ಗೆ ಒಳಪಟ್ಟಿರ್ತಾರೆ. ಅಂಥ ಸಂದರ್ಭದಲ್ಲಿ ಈ ರೀತಿ ಸೆಕ್ಷುವಲ್ ಒಫೆನ್ಸ್ ಆದಾಗ ಏನಾಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಮುಜುಗರ ಆಗಬಾರ್ದು ಅಂತ ಹೇಳಿ ಆದಷ್ಟು ಸಾಧ್ಯ ಆಗುವಷ್ಟು ಮಟ್ಟಿಗೆ ಇಟ್ ಶುಡ್ ಬಿ ಪ್ರಿಸೈಡೆಡ್ ಓವರ್ ಬೈ ಅ ವುಮನ್, ಒಂದು ಹೆಂಗಸು ಅಂದರೆ ಲೇಡಿ ಜಡ್ಜ್ ಪ್ರಿಸೈಡ್ ಇರಬೇಕಂತ ಹೇಳಿ ಹೇಳ್ತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಅವರ್ ನಮ್ಮ ಕೋರ್ಸ್ಗಳ ಬಗ್ಗೆ ನಾವು ನೋಡಿದ್ವಿ. ಓಕೆ, ಸೊ ಅಲ್ಲಿ ಸ್ಟಾಪ್ ಇಟ್ ಹಿಯರ್, ಯಾಕೆಂದರೆ ಲೈಕ್ ಇಟ್ಸ್ ಟೂ ಮಚ್. ಒಂದೇ ಸಲ ನಿಮಗೆ ತುಂಬ ಸಲ ಕಲ್ತಾಗತ್ತೆ. ವಿ ಆಲ್ಸೋ ಹ್ಯಾವ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಮತ್ತು ಪೊಲೀಸ್, ಇದೆರಡನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಪಬ್ಲಿಕ್ ಪ್ರಾಸಿಕ್ಯೂಟರ್ಲಿ ಡೈರೆಕ್ಟ್ರೇಟ್ ಆಫ್ ಪ್ರಾಸಿಕ್ಯೂಷನ್ ಅಂತ ಹೇಳುವಂಥ ಒಂದು ಹೊಸ ಕ್ಯಾಟಗರಿ ಇನ್ಕ್ಲೂಡ್ ಆಗಿದೆ. ಅದನ್ನು ನಾವು ಡೀಟೇಲಾಗಿ ಡಿಸ್ಕಷನ್ ಮಾಡಬೇಕು. ಸೊ ನಿಮ್ಮ ಸಿಲೆಬಸ್ ಪ್ರಕಾರ ಏನಾಗಿದೆ ಅಂತಂದರೆ, ಲೈಕ್ ಬೇಸಿಕಲಿ ವಿ ಸಿ ದ್ಯಾಟ್ ರಿಆರ್ಗನೈಸೇಷನ್ ಹೇಗೆ ಆಗಿದೆ ಅಂತ ಹೇಳುವಂಥದ್ದನ್ನ ಜಾಸ್ತಿ ಡಿಸ್ಕಷನ್ ಮಾಡಬೇಕು. ಸೊ ಆಲ್ರೆಡಿ ಏನಿತ್ತು ಪ್ಲಸ್ ಏನು ರಿಆರ್ಗನೈಸೇಷನ್ ಆಗಿದೆ, ಏನು ಚೇಂಜ್ ಆಗಿದೆ ಅಂತ ಹೇಳುವಂಥದ್ದು. ಸೊ ಆ ಚೇಂಜನ್ನು ನಾನು ಕೋರ್ಟ್ಸ್ ಬಗ್ಗೆ ಹೇಳಿದೆ ಅಲ್ವಾ. ಕೋರ್ಟ್ಸ್ ಯಾವುದ್ಯಾವುದು, ಯಾವ ಇದನ್ನು ಒಮಿಟ್ ಮಾಡಿದ್ದಾರೆ, ಯಾವ ರೀತಿಯ ಕೋರ್ಟ್ಸ್ಗಳನ್ನು ಒಮಿಟ್ ಮಾಡಿದ್ದಾರೆ, ಬಿಟ್ಬಿಟ್ಟಿದ್ದಾರೆ, ಡಿಲೀಟ್ ಮಾಡಿದ್ದಾರೆ, ಪ್ಲಸ್ ಅವರ ಪನಿಷ್ಮೆಂಟನ್ನು ಯಾವ ರೀತಿ ಬದಲಾವಣೆ ಮಾಡಿದ್ದಾರೆ, ಪವರ್ಸ್ ಏನು ಅಂತ ಹೇಳಿ ಹೇಳಿದೆ. ಸೊ ಅಲ್ಟಿಮೇಟ್ಲಿ ಇಫ್ ಯು ಹ್ಯಾವ್ ಟು ಸಮರೈಸ್, ಕೋರ್ಟ್ಸ್ಗಳು ಸೆಷನ್ಸ್ ಕೋರ್ಟ್, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್, ಇನ್ನೊಂದು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್, ಅದು ಸಪ್ರೇಟ್ ಕ್ಯಾಟಗರಿ. ಜುಡಿಷಿಯಲ್ ಮ್ಯಾಜಿಸ್ಟ್ರೇಟಲ್ಲೇ ಬೇರೆ ಬೇರೆ ಕ್ಯಾಟಗರಿ ಬರುತ್ತೆ. ಅದರಲ್ಲಿ ಅವರ ಚೀಫ್ ಇವರು CJM ಅಥವಾ ಅಡಿಷ್ನಲ್ CJM ಆಗ್ತಾರೆ. ಇನ್ನು ನಾರ್ಮಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟು, ಅದರಲ್ಲಿ JMS ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಅಂತ ಬರ್ತಾರೆ, ಇನ್ನು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಸೆಕೆಂಡ್ ಕ್ಲಾಸ್ ಅಂತ ಬರ್ತಾರೆ. ಇನ್ನು ಕೆಲವು ಸಲ ಇವರಲ್ಲೇ ಸ್ಪೆಷಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಅಂತಲೂ ಆಗ್ಬೋದು, ಸ್ಪೆಷಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಸೆಕೆಂಡ್ ಕ್ಲಾಸ್ ಅಂತಲೂ ಕೂಡ ಆಗ್ಬೋದು. ಸೊ ದೇ ಮೇ ಕಮ್ ಅಂಡರ್ ದಿ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಅಂತ ಕೂಡ ಅವ್ರನ್ನ ಕರೆಸ್ಕೊಳ್ಬೋದು. ಇದು ಒಂದಾದರೆ, ಇನ್ನು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟಲ್ಲೂ ಕೂಡ ಹಲವಾರು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಗಳಿವೆ ಇರ್ತಾರೆ. ಅವರಲ್ಲಿ ಮೇನ್ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಇರುವಂಥವರು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು, ಸಬ್ ಡಿವಿಷನಲ್ ಲೆವೆಲ್ ಇರೋರು ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಅಂತ ಕರೆಸ್ಕೊಳ್ತಾರೆ. ಈ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಲೆವೆಲಲ್ಲೇ ನಾವು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟು ಅಥವಾ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳಿ ಕರಿಬೋದು. ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟನ್ನು ಯಾವಾಗ ಅಪಾಯಿಂಟ್ ಮಾಡ್ಬೋದು ಅಂತಂದರೆ, ಒಬ್ಬ ಪೊಲೀಸ್ ಆಫೀಸರ್ ಹೂ ಇಸ್ ನಾಟ್ ಬಿಲೋ ದಿ ರ್ಯಾಂಕ್ ಆಫ್ SP
ಅಂಥವ್ರನ್ನೂ ಕೂಡ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಗೆ ಅಪಾಯಿಂಟ್ ಮಾಡ್ಬೋದು. ಇನ್ನು ಸ್ಪೆಷಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗಳಾದರೆ ಎನಿ ಪರ್ಸನ್ ಹೂ ಇಸ್ ಇನ್ ದಿ ಗೌರ್ಮೆಂಟ್ ಪೋಸ್ಟಲ್ಲಿ ಇರಬೇಕು, ಪ್ಲಸ್ ದೇ ಮಸ್ಟ್ ಬಿ ರೆಕಮೆಂಡೆಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ರೆಕಮೆಂಡ್ ಮಾಡಬೇಕು. ಈಗ ಆಫ್ಕೋರ್ಸ್ ಹೀಗೆ ಯಾರ್ಯಾರನ್ನೋ ಅಪಾಯಿಂಟ್ ಮಾಡೋದಿಲ್ಲ, ಅವರಿಗೆ ಕ್ವಾಲಿಫಿಕೇಷನ್ ಇದ್ದಿರತ್ತೆ, LLB ಕ್ವಾಲಿಫಿಕೇಷನ್ ಅಥವಾ ಜಡ್ಜ್ ಆಗಲಿಕ್ಕೆ ಕ್ವಾಲಿಫಿಕೇಷನ್ ಇದ್ದವ್ರನ್ನ ಅಂಥವ್ರನ್ನ ಮಾತ್ರ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ರೆಫರ್ ಮಾಡುತ್ತೆ ಅಲ್ವಾ. ಬಟ್ ಅವರು ಅಫಿಷಿಯಲಿ ಜಡ್ಜ್ ಆಗಿರೋದಿಲ್ಲ, ದೇ ಮೇ ಬಿ ಇನ್ ಸಮ್ ಲೀಗಲ್ ಡಿಪಾರ್ಟ್ಮೆಂಟಲ್ಲಿ ಹಾಗೆಲ್ಲ ಇದ್ದಿರ್ತಾರೆ. ಸೊ ಅವರನ್ನು ಕೂಡ ಸ್ಪೆಷಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟಾಗಿ ಅಪಾಯಿಂಟ್ ಮಾಡ್ಬೋದು ಅಂತ ನಾವಿಲ್ಲಿ ಕಾಣ್ತೇವೆ. ಓಕೆ, ಸೊ ದಿಸ್ ಇಸ್ ದ ಕ್ಲಾಸಿಫಿಕೇಷನ್ ಅಥವಾ ಆರ್ಗನೈಸೇಷನ್ ಆ್ಯಂಡ್ ದಿ ಪವರ್ಸ್ of the courts, criminal courts in India, which are constituted as per the erstwhile CRPC and also the present BNSS. ಅದೇ ಕಂಟಿನ್ಯೂ ಆಗುತ್ತೆ, ಅದೇ ಪವರ್ಸ್ಗಳು. ಯಾಕಂದರೆ CRPC ನಿಂತೋಯ್ತು ಅಂತ ಹೇಳಿ ಆವಾಗ ಕಾನ್ಸ್ಟಿಟ್ಯೂಟ್ ಆಗಿರುವಂಥ ಕೋರ್ಟ್ಸ್ಗಳ ಪವರ್ ನಿಲ್ಲೋದಿಲ್ಲ, ಅದು ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾರೆ. ಆಯಿತಾ? ಸೊ ದಿಸ್ ವಾಸ್ ಆಲ್ ಅಬೌಟ್ ಕ್ರಿಮಿನಲ್ ಕೋರ್ಟ್ಸ್. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಲೆಟ್ಸ್ ಡಿಸ್ಕಸ್ ಅಬೌಟ್ ದ ಡಿಫ್ರೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಥವಾ ಪೊಲೀಸ್ನ ಒಂದು ಮಹತ್ವ ಹೇಗೆ, ಯಾವ ರೀತಿಯಲ್ಲಿ ಅಂತ ಹೇಳಿ ಲೆಟ್ಸ್ ಡಿಸ್ಕಸ್. ಓಕೆ, ಸೊ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಸಿ ಯು ಇನ್ ಮೈ ನೆಕ್ಸ್ಟ್ ಕ್ಲಾಸ್. ಟೇಕ್ ಕೇರ್. ಬೈ ಬೈ.